ಸೊ ಓಕೆ, ಹಾಗಾದರೆ ನಾವು ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್ ಹೋಗೋದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ನಿಮ್ಗೆ ಯಾವುದೇ ಮ್ಯಾಥಮೆಟಿಕ್ಸ್ ಲೆಕ್ಕ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಸೊಲ್ಯೂಷನ್ ಅಂತ ಬರ್ಕೋತೀರಾ. ಓಕೆನಾ? ಸೊಲ್ಯೂಷನ್ ಅಂತ ಬರ್ಕೊಂಡಿದ ತಕ್ಷಣ ನೆಕ್ಸ್ಟ್ ಏನು ಬರ್ಕೋಬೇಕು? ಗಿವನ್. ಗಿವನ್ ಅಂದರೆ ಏನು ಕೊಟ್ಟಿದ್ದಾರೆ ಅಂತ ಗಿವನ್ ಬರ್ಕೊಂಡ್ರೆ ನಿಮಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಾಗೆ, ಹೌದಲ್ವಾ? ಕ್ವಶನನ್ನು ಅರ್ಥ ಮಾಡಿಕೊಂಡು ಏನೇನು ಕೊಟ್ಟಿದ್ದಾರೆ, ನಾವು ಏನು ಕಂಡುಹಿಡಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ಸು ಸಾಲ್ವ್ ಆದಾಗೆ. ನೋಡ್ಕೊಳ್ಳಿ, 10th ಸ್ಟ್ಯಾಂಡರ್ಡಲ್ಲಿ ಅಥವಾ ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಂದು ಸ್ಟೆಪ್ಪಿಗೂ ಮಾರ್ಕ್ಸ್ ಇರುತ್ತೆ. ಅರ್ಥ ಆಯ್ತಲ್ಲ? ಗಿವನ್ ಬರ್ಕೊಂಡ್ರೆ ಆಫ್ ಮಾರ್ಕ್ಸ್. ನಾನು ಏನು ಲೆಕ್ಕನೂ ಮಾಡಲ್ಲಪ್ಪ, ನಾನು ಇಡೀ ಕ್ವಶನ್ ನೋಡಿದೆ, ಗಿವನ್ ಅಷ್ಟೇ ಬರದೆ ಮುಂದಿನ ಗೊತ್ತಾಗಲಿಲ್ಲ ಬಿಟ್ಟೆ ಅಂದರೆ ನೀವು ಗಿವನ್ ಬರೆದಿದ್ದೀರಾ ಅಂದರೆ ಗಿವನಿಗೆ ಆಫ್ ಮಾರ್ಕ್ಸ್ ಇರುತ್ತೆ. ಏನಿರುತ್ತೆ? ಗಿವನಿಗೆ ಆಫ್ ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ಈ ಪ್ರಾಬ್ಲಮಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ. ವಾಟ್ ಇಸ್ ದಟ್ ಗಿವನ್? ಸೊ 3 and 4 ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾನು ಏನಂತ ತಗೊಳ್ತೀನಿ? 3 and 4 ಅನ್ನ x is equal to 3. What I take? X is equal to 3, y is equal to 4. What is it? Y is equal to 4. X is equal to 3, y is equal to 4. ಸೊ ನಮಗೆ ಎಷ್ಟು ನಂಬರ್ಸನ್ನು ಕಂಡುಹಿಡಬೇಕು ಕೊಟ್ಟಿದ್ದಾರೆ, ನಂಬರ್ ಆಫ್ ಟರ್ಮ್ಸ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಸಂಖ್ಯೆಗಳನ್ನ ಸೊ ಐ ವಿಲ್ ಟೇಕ್ ಇಟ್ ಆಸ್ 6. n is equal to 6. ಅದನ್ನು n ಅಂತ ತಗೊಳ್ತೀನಿ. ನಂಬರ್ ಆಫ್ ಟರ್ಮ್ಸ್ ಇಸ್ equal to 6 ಅಂತ ತಗೊಳ್ತೀನಿ. ಸೊ ಹಾಗಾದರೆ ಏನು ಮಾತಾಜಿ ಫಾರ್ಮುಲಾ ಹೆಂಗೆ ಬರ್ಕೊಳ್ಳೋದು? ಅಫ್ಕೋರ್ಸ್ ಇಲ್ಲಿ ಒಂದು ನ್ಯೂ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ ಎರಡು ಡಿಫ್ರೆನ್ಸ್ ಡಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಎರಡು ರಾಷನಲ್ ನಂಬರ್ಸ್ಗಳ ಮಧ್ಯೆ ಬರುವಂಥ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಫಸ್ಟ್ ಒಂದು ಕಾಮನ್ ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ವಾಟ್ ಇಸ್ ಇಟ್? ಡಿ ಮೀನ್ಸ್ ವಾಟ್? ಕಾಮನ್ ಡಿಫ್ರೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೆಂಗೆ ಫಾರ್ಮುಲಾ ಹೆಂಗೆ ಬರ್ಕೊಳ್ಳೋದು? ವೆರಿ ಸಿಂಪಲ್. ದಟ್ ಇಸ್, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫಾರ್ಮುಲಾ. ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ, ಡಿ ಇಸ್ ಈಕ್ವಲ್ ಟು ಓಕೆ, ಡಿ ಇಸ್ ಈಕ್ವಲ್ ಟು y minus x divided by n plus 1. ಅರ್ಥ ಆಯ್ತಲ್ಲ? ಫಾರ್ಮುಲಾ ಹೆಂಗೆ ಬಂತು ಅದು ಯು ಶುಡ್ ಡೈರೆಕ್ಟ್ಲಿ ಅದು ಫಾರ್ಮುಲಾನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ಟಿದೆ ಟೆಕ್ಸ್ಟ್ ಬುಕ್ಕಲ್ಲಿ. ಓಕೆನಾ? ಸೊ ಡಿ ಇಸ್ ಈಕ್ವಲ್ ಟು y ಮೈನಸ್ ಎಕ್ಸ್ ಡಿವೈಡೆಡ್ ಬೈ n ಪ್ಲಸ್ 1. ವಾಟ್ ಇಸ್ ಇಟ್? n ಪ್ಲಸ್ 1. ಅರ್ಥ ಆಯ್ತಲ್ಲ? y is equal to x minus 1 divided by n plus 1. y ಅಂದರೆ ಗಿವನ್ನು, x ಅಂದರೆ ದಟ್ ಈಸ್ ಆಲ್ಸೋ ಗಿವನ್ನು, n ಅಂದರೆ ನಂಬರ್ ಆಫ್ ಟರ್ಮ್ಸ್, ಡಿ ಅಂದರೆ ಡಿಫ್ರೆನ್ಸ್, ಕಾಮನ್ ಡಿಫ್ರೆನ್ಸನ್ನು ಕಂಡುಹಿಡಿತಾ ಇದ್ದೀವಿ. ಎರಡು ಸಂಖ್ಯೆಗಳ ಮಧ್ಯೆ ಬರುವಂತಹ, ಎರಡು ರ್ಯಾಷನಲ್ ನಂಬರ್ಸ್ಗಳ ಮಧ್ಯೆ ಬರುವಂತಹ ಕಾಮನ್ ನಂಬರ್ ಏನು ಡಿಫ್ರೆನ್ಸ್. ಇಲ್ಲಿ ನೋಡ್ಕೊಳ್ಳಿ, ಕಾಮನ್ ಡಿಫ್ರೆನ್ಸ್ ಅಂದರೆ ಹೆಂಗೆ ಡಿಫೈನ್ ಮಾಡೋದು ಮಕ್ಕಳು? ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇವು ಟರ್ಮ್ಸ್ ಅಲ್ವಾ? ಓಕೆ, ಹಾಗಾದರೆ 3 ಮತ್ತು 4 ಮಧ್ಯೆ ನಮಗೆ ಒಂದು ಡಿಫ್ರೆನ್ಸ್ ಅಂತ ಸಿಗುತ್ತೆ. ಎಷ್ಟು ಸಿಗುತ್ತೆ ಡಿಫ್ರೆನ್ಸು? 1 ಸಿಗುತ್ತೆ. ಕ್ಲಿಯರ್? ಸೊ ಅದೇ ಥರ ಈ ಕಾಮನ್ ಡಿಫ್ರೆನ್ಸ್ ಹೆಂಗೆ, ಅದು ನಾವು ರ್ಯಾಷನಲ್ ನಂಬರ್ಸಿಗೆ ತಗೋಬೇಕು. ನಾಟ್ ಎ 3 and 4. ರ್ಯಾಷನಲ್ ನಂಬರ್ಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೆ ಇನ್ಫೈನೆಟ್ಲಿ ಮೆನಿ ನಂಬರ್ಸು ರ್ಯಾಷನಲ್ ನಂಬರ್ಸ್ 3 and 4 ಮಧ್ಯೆ ಬರುತ್ತೆ ಅಂತ ಹೇಳಿದೆ. ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ಈಗ ವ್ಯಾಲ್ಯೂಸನ್ನು ಅಪ್ಲೈ ಮಾಡೋದನ್ನ y ಅಂದರೆ ಎಷ್ಟು? 4, x is equal to what? 1, n is equal to what? 6 plus 1. 6 plus 1 is equal to, ಇಲ್ಲಿ ನೋಡಿ, x is equal to what? 3. 4 minus 3 is equal to 1. 6 plus 1 is equal to 7. ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು? d is equal to 1/7 ಬಂತು. ಯಾವುದು ಕಾಮನ್ ಡಿಫ್ರೆನ್ಸು? ಎರಡು ರ್ಯಾಷನಲ್ ನಂಬರ್ಸ್ಗಳ ಮಧ್ಯೆ. ರ್ಯಾಷನಲ್ ನಂಬರ್ಸ್ ಮೀನ್ಸ್ 3 ಮತ್ತು 4 ಮಧ್ಯೆ ಏನು ರ್ಯಾಷನಲ್ ನಂಬರ್ಸ್ಗಳು ಬರ್ತಾವಲ್ಲ, ಆ ರ್ಯಾಷನಲ್ ನಂಬರ್ಸ್ಗಳ ಮಧ್ಯೆ ಬರುವಂತಹ ಡಿಫ್ರೆನ್ಸ್. ವಾಟ್ ಇಸ್ ಇಟ್? ಕಾಮನ್ ಡಿಫ್ರೆನ್ಸ್. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಓಕೆ, ಬರ್ಕೊಳ್ಳೋಣ. ಅದು ದ 6 ರ್ಯಾಷನಲ್ ನಂಬರ್ಸ್ ನಾನು ಕ್ಯೂ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಓಕೆನಾ? ದ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 and 4 ಮಧ್ಯೆ ಬರುವಂಥದ್ದು. ಅದನ್ನು ಹೆಂಗೆ ಬರ್ಕೊತೀನಿ? ದಟ್ ಈಸ್ ಆಲ್ಸೋ ಒಂದು ಟರ್ಮ್ಸ್ ಅಥವಾ ಒಂದು ಫಾರ್ಮ್ ಇದೆ, ಜನರಲ್ ಫಾರ್ಮ್. ನೀವು ಎಷ್ಟು ಟರ್ಮ್ಸ್ ಕೊಟ್ಟಿರ್ತಾರೋ ಅಷ್ಟು ಟರ್ಮ್ಸನ್ನು ಬರ್ಕೊಳ್ಳೋವಂಥದ್ದು. ಯಾವ ಥರ ಆ ಟರ್ಮ್ಸ್ಗಳನ್ನ ಬರ್ಕೊಳ್ಳೋವಂಥದ್ದು ನೋಡಿ ಹೇಳ್ತೀನಿ ನಾನು. ಫಸ್ಟ್ ಎಕ್ಸ್ ಪ್ಲಸ್ ಡಿ. ಫಸ್ಟ್ ಟರ್ಮ್ ಏನು? ಎಕ್ಸ್ ಇಟ್ ಈಸ್ ವಾಟ್? ಫಸ್ಟ್ ಟರ್ಮ್, ಗಿವನ್ ಟರ್ಮ್ ಕೊಟ್ಟಿದ್ದಾರೆ, ಹೌದಲ್ವಾ? ಇದು ಮತ್ತು ಇದರ ಮಧ್ಯೆ ಬರುವಂಥ ಏನು ನಾವು ಟರ್ಮ್ಸ್ಗಳನ್ನ ರ್ಯಾಷನಲ್ ನಂಬರ್ಸನ್ನು ಕಂಡುಹಿಡಬೇಕು. ಸೊ ಅದ್ರ ಮಧ್ಯೆ ನಮ್ಗೆ ಏನು ಸಿಗುತ್ತೆ? ಡಿಫ್ರೆನ್ಸ್ ಸಿಗತ್ತಲ್ವಾ? ಸೊ ಎಷ್ಟು ಟರ್ಮ್ಸನ್ನು ಕಂಡುಹಿಡಬೇಕು ನಾನು? 6. ಹಾಗಾಗಿ ಬರ್ಕೊತೀನಿ
ಫಸ್ಟ್ ಇಟ್ ಈಸ್ ಎಕ್ಸ್ ಪ್ಲಸ್ ಡಿ, ಸೆಕೆಂಡ್ ಒನ್ ಇಟ್ ಈಸ್ ಎಕ್ಸ್ ಪ್ಲಸ್ 2d, ಓಕೆ. ಥರ್ಡ್ ಒನ್ ಏನು ಎಕ್ಸ್ ಪ್ಲಸ್ 3d, ಫೋರ್ತ್ ಒನ್ ಇಟ್ ಈಸ್ ಎಕ್ಸ್ ಪ್ಲಸ್ d, ಎಕ್ಸ್ ಪ್ಲಸ್ 2d, ಎಕ್ಸ್ ಪ್ಲಸ್ 3d, ಎಕ್ಸ್ ಪ್ಲಸ್ 4d, ಎಕ್ಸ್ ಪ್ಲಸ್ 5d. ನೆಕ್ಸ್ಟ್ ಇನ್ನೊಂದು ಬೇಕಲ್ಲ, 6 ನಂಬರ್ಸ್ ಅಲ್ವಾ ಕೇಳಿರೋದು, ದಟ್ ಇಸ್ ವಾಟ್ ಎಕ್ಸ್ ಪ್ಲಸ್ 6d. ವಾಟ್ ಇಸ್ ಇಟ್? ಎಕ್ಸ್ ಪ್ಲಸ್ 6d. ಅರ್ಥ ಆಯ್ತಲ್ಲ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಎಕ್ಸ್ ಪ್ಲಸ್ ಡಿ, ಎಕ್ಸ್ ಪ್ಲಸ್ 2d, ಎಕ್ಸ್ ಪ್ಲಸ್ 3d, ಎಕ್ಸ್ ಪ್ಲಸ್ 4d, ಎಕ್ಸ್ ಪ್ಲಸ್ 5d, ಎಕ್ಸ್ ಪ್ಲಸ್ 6d. ಗಾಟ್ ಇಟ್? ಇಲ್ಲಿ 5d ಒಂದು ಸೆಕೆಂಡ್ ಬೇಕಂದ್ರೆ ನಾನು ಇಲ್ಲಿ ಬರೀತೀನಿ. ಸಿ ಎಕ್ಸ್ ಪ್ಲಸ್ 5d. ಓಕೆ. ಹಾಂ, ಮತ್ತೆ ಇದು ಹೆಂಗೆ ಬರ್ಕೊಂಡ್ರಿ ಫಾರ್ಮ್ ಅಂದರೆ ವೆರಿ ಸಿಂಪಲ್. ಎಕ್ಸ್ ಮತ್ತು ನೆಕ್ಸ್ಟ್ ಟರ್ಮ್, ನೆಕ್ಸ್ಟ್ ನಂಬರ್ ಸಿಗಬೇಕು. ಫಸ್ಟ್ ಅನ್ನೋವಂಥದ್ದು 3 ಅನ್ನೋಂಥದ್ದು ಮೊದಲನೇ ರ್ಯಾಷನಲ್ ನಂಬರ್, ಹೌದಲ್ವಾ? ಸೊ ಇದಾದಮೇಲೆ ತಾನೇ ನೆಕ್ಸ್ಟ್ ನಮಗೆ ರ್ಯಾಷನಲ್ ನಂಬರ್ ಸಿಗೋವಂಥದ್ದು. ಆ ನಂಬರ್ ಸಿಗಬೇಕು ಅಂದರೆ ನಾನು ಅದಕ್ಕೆ ಏನು ಮಾಡಬೇಕು? ಈ ಡಿಫ್ರೆನ್ಸನ್ನು ಆ್ಯಡ್ ಮಾಡಬೇಕು. ಏನನ್ನು ಆ್ಯಡ್ ಮಾಡಬೇಕು? ಡಿಫ್ರೆನ್ಸನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ, ವೆರಿ ಸಿಂಪಲ್. ಇಲ್ಲಿ 3 ಇದೆ, ಓಕೆನಾ? ನೆಕ್ಸ್ಟ್ ನಾನು ಬೇರೆ ಯಾವುದೋ ನಂಬರ್ಸನ್ನು ತಗೊಳ್ತಾ ಇದ್ದೀನಿ. 1 ಇದೆ, 2 ಇದೆ, 3, 4 ಸೊ ಆನ್ ಈ ಥರ ನಂಬರ್ಸ್ಗಳಿದೆ. 1 ಆದಮೇಲೆ 2 ಸಿಗಬೇಕು ಅಂದರೆ 1 ಸೇರಿಸ್ಬೇಕು, ಹೌದಲ್ವಾ? 1 ಆದಮೇಲೆ 3 ಸಿಗಬೇಕು ಅಂದರೆ 2 ಟೈಮ್ಸ್ ಆಫ್ 1 ಅನ್ನು ಸೇರಿಸ್ಬೇಕು. ಇಲ್ಲಿಗೊಂದ್ಸಲ 1, ಇಲ್ಲಿಗೊಂದ್ಸಲ 1. ಅರ್ಥ ಆಯ್ತಲ್ಲ? ಸೊ ಈ ಥರ ನಾವು ಸೇರಿಸ್ತಾ ಹೋದಾಗ ನಮಗೆ ನೆಕ್ಸ್ಟ್ ಟರ್ಮ್ ಸಿಗೋದು. ಕ್ಲಿಯರ್? ಅದೇ ಥರ 1 ಸಲ ಡಿ, 2 ಸಲ ಡಿ, 3 ಸಲ ಡಿ, 4 ಸಲ ಡಿ, 5 ಟೈಮ್ಸ್, 6 ಟೈಮ್ಸ್. ಕ್ಲಿಯರ್? ಈ ಥರ ಫಾರ್ಮುಲಾಸನ್ನು ಬರ್ಕೊಳ್ಳೋವಂಥದ್ದು. ಈ ಫಾರ್ಮುಲಾಸಿಗೆ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ರ್ಯಾಷನಲ್ ನಂಬರ್ಸನ್ನು ಕಂಡುಹಿಡಿಯೋದನ್ನು ತೋರಿಸ್ತೀನಿ. ಓಕೆನಾ? ಸೊ ಒನ್ಸ್ ಅಗೇನ್ ಐ ರೈಟ್ ಫಾರ್ಮುಲಾ ಬರ್ಕೊಳ್ತೀನಿ ನೋಡಿ. ನೋ ಪ್ರಾಬ್ಲಮ್. ನಾನು ನಿಮಗೆ ಟೆಕ್ಸ್ಟ್ ಬುಕ್ ನೋಟ್ಸನ್ನು ಕಳಿಸಿರ್ತೀನಿ, ನೀಟಾಗಿ ಬರ್ಕೊಂಡ್ರೆ ಗೊತ್ತಾಗುತ್ತೆ. ಆ ಫಾರ್ಮ್ ಬರ್ಕೊಳ್ತೀನಿ ನೋಡ್ರಿ. ಎಕ್ಸ್ ಪ್ಲಸ್ ಡಿ, ಎಕ್ಸ್ ಪ್ಲಸ್ 2d, ಎಕ್ಸ್ ಪ್ಲಸ್ 3d, ಎಕ್ಸ್ ಪ್ಲಸ್ 4d, ಎಕ್ಸ್ ಪ್ಲಸ್ 5d, and then what is it? x plus 6d. x plus 6d. ಓಕೆ. ಸೊ ನಾನೀಗ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತೀನಿ ನೋಡಿ. ಎಕ್ಸ್ ವ್ಯಾಲ್ಯೂಸ್ ಕೊಟ್ಟು 3 ಸಿಕ್ಕಿದೆ ನಮಗೆ. ಬೇಕಂದರೆ ಇಲ್ಲಿ ಬರ್ಕೋಬೋದು. ಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ವಾಟ್ ಇಸ್ ಇಟ್? 1/7. ಡಿ ಇಸ್ ಈಕ್ವಲ್ ಟು ವಾಟ್? 1/7. ಸೊ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 3 ಪ್ಲಸ್ ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7. ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7, ಕಾಮ ಎಕ್ಸ್ ವ್ಯಾಲ್ಯೂ ಏನು ನಾನು ಇದಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಎಕ್ಸ್ ಇಸ್ ವ್ಯಾಲ್ಯೂ 3, ಫಾರ್ಮುಲಾ ಅದು 2 ಇಂಟು ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? ಅಲ್ಲಿ ಫೈಂಡ್ ಔಟ್ ಮಾಡಿದ್ದೀನಿ. ವಾಟ್ ಇಸ್ ಇಟ್? 1/7. ವಾಟ್ ಇಸ್ ಇಟ್? 1/7. ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 3 ಪ್ಲಸ್ ಡಿ ವ್ಯಾಲ್ಯೂ ಫಾರ್ಮುಲಾ ಅದು 3, ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7. ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7 ಪ್ಲಸ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ನೆಕ್ಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ ವ್ಯಾಲ್ಯೂ 3 ಪ್ಲಸ್ ಫಾರ್ಮುಲಾ ಅದು 4 ಇಂಟು ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7. ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು 1/7. ನಾನು ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ. 5 ವ್ಯಾಲ್ಯೂ, ಎಕ್ಸ್ ವ್ಯಾಲ್ಯೂ 3, ಓಕೆ, ದೆನ್ ಪ್ಲಸ್ ಫಾರ್ಮುಲಾ ಅದು 5 ಇಂಟು 1/7 ಇಂಟು 1/7, ದೆನ್ ಫಾರ್ಮುಲಾ ಅದು 3, ಈ ಟರ್ಮಿಂದು ಫಾರ್ಮುಲಾ ಅದು 3 ಪ್ಲಸ್ 6 ಇಂಟು ಡಿ ವ್ಯಾಲ್ಯೂ 1/7. ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 1/7. ಇಷ್ಟನ್ನು ನಾವು ಏನು ಮಾಡಬೇಕೀಗ? ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಏನು ಮಾಡಬೇಕು? ಸಿಂಪ್ಲಿಫೈ. ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು, ಆಮೇಲೆ ದಿಸ್ ಒನ್, ದಿಸ್ ಒನ್, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ, ಸಿಂಪ್ಲಿಫೈ ಮಾಡೋಣ. ಹಾಗಾದರೆ ನೋಡ್ಕೊಳ್ಳಿ. ಸೊ ಓಕೆ, ಹಾಗಾದರೆ ಆರಿಜೆಂಟಲ್ ಆಗಿ ನಾನು ನೋಡಿಕೊಂಡೆ ಯಾವ ಥರ ವ್ಯಾಲ್ಯೂಸನ್ನು ಹಾಕೋದು ಅಂತ. ಇಲ್ಲಿ ನೋಡಿ ಈ ಥರ ಬರ್ಕೊಂಡಿದ್ದೀನಿ. ಹಿಂಗೆ ಬರ್ಕೊಂಡ್ರೆ ಬೆಟರ್ ನಿಮಗೆ. ವ್ಯಾಲ್ಯೂಸನ್ನು ಹಾಕ್ಕೊಂಡು ಫಸ್ಟು ಎಕ್ಸ್ ಪ್ಲಸ್ ಡಿ ಏನಾಗುತ್ತೆ? ಎಕ್ಸ್ ವ್ಯಾಲ್ಯೂ 3, ಡಿ ವ್ಯಾಲ್ಯೂ 1/7 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ 2d, ಎಕ್ಸ್ ವ್ಯಾಲ್ಯೂ 3 ಪ್ಲಸ್ ಡಿ ವ್ಯಾಲ್ಯೂ 2 ಇಂಟು 1/7. ಓಕೆ. ಸೊ ನೆಕ್ಸ್ಟ್ ನೋಡಿ, ಎಕ್ಸ್ ಪ್ಲಸ್ 3d ಅಂದರೆ 3 ಪ್ಲಸ್ 3 ಇಂಟು 1/7.
ಈ ಥರ ಎಲ್ಲದಕ್ಕೂ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತಿದ್ದೀನಿ. 1 by 1 ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನೀವು ನೋಟ್ಸನ್ನು ಬರ್ಕೊಂಡ್ಬಿಡ್ಬೇಕು. ಆಯ್ತಾ? ನಾನು ಹೇಳೋದನ್ನು ಸರಿಯಾಗಿ ನೆನ್ಪಿಟ್ಕೊಳ್ರಿ. ಈ ಥರ ಲಾಂಗ್ ಲೆಂತಿ ಪ್ರಾಬ್ಲಮ್ಸ್ ಬಂದಿತ್ತು ಅಂದರೆ ನಾನು ನೋಟ್ಸ್ ಕಳಿಸಿರ್ತೀನಿ. ಅರ್ಥ ಆಯ್ತಲ್ಲ? ನೋಟ್ಸ್ ಕಳಿಸಿರ್ತೀನಿ. ಫಸ್ಟು ನೋಟ್ಸನ್ನು ಬರ್ಕೊಂಡ್ಬಿಟ್ಟು ಆಮೇಲೆ ನೋಟ್ಸ್ ಜೊತೆಗೆ ವೀಡಿಯೋಸನ್ನು ಜೊತೆಗೆ ನೋಡ್ಕೊಳ್ತಾ ಇರಬೇಕು. ಇಲ್ಲಿ ಈ ಲೈನ್ ಬಂದಿದೆಯಾ, ಈ ಲೈನ್ ವಿಡಿಯೋ ಸ್ಟಾಪ್ ಮಾಡಿ ಕೇಳಿಸ್ಕೊಳ್ಳಿ. 1 ನಿಮಿಷದ ಕ್ಲಿಪ್ ಕೇಳಿಸ್ಕೊಳ್ಳಿ. ಒಂದು ಲೆಕ್ಕ ಸ್ಟಾರ್ಟ್ ಮಾಡಿದ್ದನ್ನು ಕೇಳಿಸ್ಕೊಂಡು ಆಮೇಲೆ ಯು ಶುಡ್ ಒಂದ್ಸಲ ಲೆಕ್ಕ ನೋಡಬೇಕು, ಒಂದ್ಸಲ ಮಾತಾಜಿ ಹೇಳೋ ವಿಡಿಯೋನ ನೋಡಬೇಕು. ಇದು ಬಂದಿದೆಯಾ, ಓಕೆ, ಇದು ನನಗೆ ಅರ್ಥ ಆಯ್ತಾ ಈ ಸ್ಟೆಪ್, ಓಕೆ ನೆಕ್ಸ್ಟ್. ಈ ಥರ ಮೊದಲನೇ ಸ್ಟೆಪ್ ಅರ್ಥ ಆಯ್ತು ಅಂದ್ರೆ ಸೆಕೆಂಡ್ನೇ ಸ್ಟೆಪ್ ನಿಮ್ಗೆ ಅರ್ಥ ಆಗೋದು. ಮೊದಲನೇದೇ ಅರ್ಥ ಆಗಿಲ್ಲ ಅಂದ್ರೆ, ಹೌದಲ್ವಾ? ಸೊ ಹಾಗಾದರೆ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, 3 + 1 by 7 ಇದೆ. ಇದನ್ನು ನಾವು ಯಾವ ಥರ ಮಾಡ್ಕೋಬೋದು? ವೆರಿ ಸಿಂಪಲ್, ಸಿಂಪ್ಲಿಫೈ ಮಾಡ್ಕೋಬೇಕಲ್ವಾ? ಸೊ ಓಕೆ, ಹಾಗಾದರೆ ನೋಡಿ ನಾನು ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. 3 1 by 7 ಅನ್ನು 3 × 3 1 by 7 ಅಂತ ಬರ್ಕೋಬೋದಾ? 3 7 21 + 1. ಇದು ನೀವು ಬೇಕಾದರೆ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಅಷ್ಟೇ ಆನ್ಸರ್ ಬರುತ್ತೆ. ಬೇಕಂದರೆ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸಿ ಇಲ್ಲಿ ನೆಕ್ಸ್ಟ್ ನೋಡಿ, 3 × 2 1s are 2 ಡಿವೈಡೆಡ್ ಬೈ 7. 2 × 1 2 1s are 2 ಡಿವೈಡೆಡ್ ಬೈ 7. ಓಕೆ, ಕ್ಲಿಯರ್? ಅರ್ಥ ಆಯ್ತಲ್ಲ? ಇದನ್ನು ನೋಡಿ ನಾನು ಯಾವ ಥರ ಬರ್ಕೊಂಡಿದ್ದೀನಿ. ಈ ಟರ್ಮನ್ನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. 3 × 2 × 1 by 7 ಇದೆ. ಅರ್ಥ ಆಯ್ತಲ್ಲ? ಇದನ್ನು ಯಾವ ಥರ 3 ಆಸ್ ಇಟ್ ಈಸ್ ಹಾಗೆ ಬರ್ಕೊತೀನಿ. 2 1, ಯಾಕೆಂದರೆ ಇದು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಸೊ 2 × 1 2 ಡಿವೈಡೆಡ್ ಬೈ 7. ಈ ಥರ ನಿಮಗೆ ಟರ್ಮ್ ಇತ್ತು ಅಂದರೆ ಈಸಿಯಾಗಿ ಬರ್ಕೊಳೋದು ಯಾವ ಥರ ಬರ್ಕೊಳ್ತಿದ್ವಿ? 3 × 2 by 7. ಇದು ಮಿಕ್ಸಡ್ ಫ್ರಾಕ್ಷನಲ್ಲಿ ಬರ್ಕೊತಿದ್ರಿ, ನೆನಪಿದೆಯಲ್ಲ? ಸೊ ಅದೇ ಟೈಪ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಬರ್ಕೊಂಡಿದ್ದೀನಿ. ದಟ್ ಮೀನ್ಸ್ ಓಕೆ. ನೆಕ್ಸ್ಟ್ ನೋಡಿ, 3 ಇದೆ ಪ್ಲಸ್ 3 ಇದೆ. 3 × 3 3 ಡಿವೈಡೆಡ್ ಬೈ 7. ನೆಕ್ಸ್ಟ್ ನೋಡಿ, ಆ್ಯಸ್ ಯೂಶುವಲ್ ಇದು 3 ಹಾಗೆ ಬರ್ಕೊತೀನಿ. 4 × 1 ದಟ್ ಈಸ್ 4 by 7. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, ಇದು 3 ಆ್ಯಸ್ ಯೂಶುವಲ್ ಹಾಗೆ ಬರ್ಕೊತೀನಿ. 5 1s are 5 ಡಿವೈಡೆಡ್ ಬೈ 7. ಗಾಟ್ ಇಟ್? ನೆಕ್ಸ್ಟ್ ನೋಡಿ, 3 ಆ್ಯಸ್ ಯೂಶುವಲ್ ಹಾಗೆ ಬರ್ಕೊತೀನಿ. 6 1s are 6 ಡಿವೈಡೆಡ್ ಬೈ 7. 6 ಡಿವೈಡೆಡ್ ಬೈ 7. ಓಕೆ, ಸೊ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಇದು ನೋಡಿ, ಮಿಕ್ಸಡ್ ಫ್ರಾಕ್ಷನ್ ಮಾಡೋದು ನಿಮ್ಗೆ ಗೊತ್ತಿದೆಯಾ? ಇಲ್ಲಿ ಇಂಟು ಮಾಡಬೇಕು, ಇಲ್ಲಿ ಪ್ಲಸ್ ಮಾಡಬೇಕು. 3 7s are ವಾಟ್? 21 + 1 ಮಾಡೋದು ಗೊತ್ತಿದೆಯಲ್ಲ ನಿಮಗೆ? 3 1 by 7 ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಆ್ಯಡ್ ಮಾಡಬೇಕು ಬಂದಿರೋ ಆನ್ಸರನ್ನು. ಕ್ಲಿಯರ್? ಸೊ ಹಾಗಾದರೆ 3 7s are 21 + 2 ಅಂದರೆ 22 by 7. 22 by 7. ನೆಕ್ಸ್ಟ್ ನೋಡಿ, 3 7s are 21 + 2 ಅಂದರೆ 23 by 7. ವಾಟ್ ಇಸ್ ಇಟ್? 23 by 7. ನೆಕ್ಸ್ಟ್ ನೋಡಿ, 3 7s are 21 + 3 ಅಂದರೆ 24 ಡಿವೈಡೆಡ್ ಬೈ 7. ದಟ್ ಈಸ್ 24 ಡಿವೈಡೆಡ್ ಬೈ 7. 3 7s are 21 + 4 ಅಂದರೆ 25 ಡಿವೈಡೆಡ್ ಬೈ 7. ವಾಟ್ ಇಸ್ ಇಟ್? 25 ಡಿವೈಡೆಡ್ ಬೈ 7. ನೆಕ್ಸ್ಟ್ ನೋಡಿ, 3 21 21 + 5 ಅಂದರೆ 26 26 ಡಿವೈಡೆಡ್ ಬೈ 7. ನೆಕ್ಸ್ಟ್ ಲಾಸ್ಟ್ ಟರ್ಮ್ ನೋಡಿ, 3 7s are 21 21 + 6 ಅಂದರೆ 27 ಡಿವೈಡೆಡ್ ಬೈ 7. ಬಂತಾ ಈ 6 ಟರ್ಮ್ಸು? ಓಕೆ, ದೀಸ್ ಆರ್ ದ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ದ 3 and 4. ವಾಟ್ ಇಸ್ ಇಟ್? ಯಾವ್ಯಾವ 6 ರ್ಯಾಷನಲ್ ನಂಬರ್ಸು ನೆನ್ಪು ಮಾಡ್ಕೊಳ್ರಿ. 22 by 7. ಇನ್ನೊಂದ್ಸಲ ನೆನ್ಪಿಟ್ಕೊಂಡ್ರಿ. 22 by 7, 23 by 7, 24 ಡಿವೈಡೆಡ್ ಬೈ 7, 25 ಡಿವೈಡೆಡ್ ಬೈ 7, 26 ಡಿವೈಡೆಡ್ ಬೈ 7, 27 ಡಿವೈಡೆಡ್ ಬೈ 7. ಓಕೆ, ಈ ಥರ ನಮಗೇನಾಗಿದೆ, 6 ರ್ಯಾಷನಲ್ ನಂಬರ್ಸು ಸಿಕ್ಕಿದೆ. ಓಕೆನಾ? ಫೈಂಡ್ ಔಟ್ ಮಾಡೋದನ್ನ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ 2 ಫಾರ್ಮುಲಾ ಬರುತ್ತೆ. ಫಸ್ಟು ಡಿಫ್ರೆನ್ಸ್ ಡಿ ವ್ಯಾಲ್ಯೂಮ್ ಕಂಡುಹಿಡಿಯೋದಕ್ಕೆ y - x ಡಿವೈಡೆಡ್ ಬೈ n + 1. ಆಮೇಲೆ ಆ 6 ಟರ್ಮ್ಸ್ ರ್ಯಾಷನಲ್ ನಂಬರ್ಸನ್ನು ಬರೆಯೋದಕ್ಕೆ ಒಂದು ಜನರಲ್ ಫಾರ್ಮನ್ನು ಬರ್ಕೊಂಡು ಏನಂತ ಬರ್ಕೊಂಡೆ? x + d, x + 2d, x + 3d, x + 4d, x + 5d, x + 6d. ಯಾಕೆ 6dಗೆ ಯಾಕೆ ಲಾಸ್ಟ್ ಮಾಡಿದ್ದೀನಿ ಅಂದರೆ 6 ಟರ್ಮ್ಸನ್ನು ಕೇಳಿರೋದ್ರಿಂದ. ಓಕೆ, ಸೊ ಇದಿಷ್ಟು ಇವತ್ತಿನ ಸೆಷನಲ್ಲಿ
ಫಸ್ಟ್ ಪ್ರಾಬ್ಲಮ್ಮು ಸೆಕೆಂಡ್ ಪ್ರಾಬ್ಲಮನ್ನು ಕಳಿಸಿದ್ದೀನಿ, ಏನು ವಿಡಿಯೋ ಸೆಷನಲ್ಲಿ ನೋಡ್ಕೊಂಡಿದ್ದೀರಾ. ನಾನು ಹೇಳಿದ್ದೀನಿ ಈ ನೋಟ್ಸನ್ನು ಪಕ್ಕಕ್ಕೆ ಇಟ್ಕೊಂಡೆ ವೀಡಿಯೋಸನ್ನು ನೋಡಬೇಕು. ಫಸ್ಟೇ ವೀಡಿಯೋಸ್ ನೋಡಿದ್ರೆ ಯಾವ ಕಾರಣಕ್ಕೂ ಪ್ರಾಬ್ಲಮ್ಸ್ಗಳು ಅರ್ಥ ಆಗಲ್ಲ. ನಾನು ಏನು ನೋಟ್ಸ್ ಕಳಿಸಿರ್ತೀನಿ ಅದನ್ನು ನೋಡ್ಕೊಳ್ತಾ ಇರಿ. ಪಕ್ಕದಲ್ಲಿ ನೋಟ್ಸು ಇಲ್ಲಿ ವೀಡಿಯೋಸು ಎರಡು ಕಣ್ಣು ಈ ಕಡೆ ಇರಬೇಕು. ಕಾನ್ಸಂಟ್ರೇಷನ್. ಒಂದು ಲೈನ್ ಮಿಸ್ ಆದ್ರಿ, ಒಂದ್ಸಲ ಆ ಕಡೆ ಈ ಕಡೆ ಹೋದ್ರಿ ಅಂದರೆ ನಿಮ್ಗೇನು ಅರ್ಥ ಆಗಲ್ಲ. ಬೇಕಂದ್ರೆ ನಿಮ್ಗೆ ಅಡ್ವರ್ಟೈಸಲ್ಲಿ ತೋರಿಸ್ತಾರೆ. ಒಂದು ಅಡ್ವರ್ಟೈಸಲ್ಲಿ ಜಸ್ಟ್ ಅವ್ರು ಸರ್ರು ಕ್ಲಾಸ್ ಮಾಡ್ತಿರ್ತಾರೆ, ಅವನೇನೋ ಹಿಂಗೆ ತಿರುಗಿಸ್ತಾನೆ, ಅಷ್ಟರೊಳಗೆ ಒಂದು ಲೈನ್ ಬರೆದಿರ್ತಾರೆ. ಆ ಪೆನ್ನನ್ನು ಹಿಂಗೆ ನೀವು ಮಾಡ್ತಿರ್ತೀರಲ್ಲ ಕ್ಲಾಸ್ ರೂಮಲ್ಲಿ, ಆ ಥರ ಹಿಂಗೆ ಪೆನ್ ತಿರುಗಿಸ್ತಾ ಇರ್ತಾನೆ. ತಿರುಗಿಸೋ ಅಷ್ಟು ಹಿಂಗೆ ಕತ್ತೈತೆ ನೋಡೋಷ್ಟರೊಳಗೆ ಒಂದು ಲೈನ್ ಬರೆದಿರ್ತಾರೆ. ಅಯ್ಯೋ ಅನ್ಕೊಳ್ತಾರೆ. ತಿರುಗಿಸ್ತಾ ಏನು ಮಾಡ್ತಾರೆ, ಪೆನ್ ಕೆಳಗೆ ಬಿದ್ದೋಗ್ಬಿಡುತ್ತೆ. ಪೆನ್ ತೆಗೆದು ಎತ್ತಿಂಗ್ ನೋಡೋಷ್ಟರೊಳಗೆ ಬೋರ್ಡ್ ತುಂಬ ಮ್ಯಾಥಮೆಟಿಕ್ಸ್ ಇರುತ್ತೆ. ಈ ಥರ ಮ್ಯಾಥ್ಸು ಆ ಕಡೆ ಈ ಕಡೆ ಡೈವರ್ಟ್ ಆಗಬಾರ್ದು. ನೀವು ವೀಡಿಯೋಸ್ ನೋಡುವಾಗ ಕಾನ್ಸ್ಟೆಂಟಾಗಿ ಇದೇ ಡೈವರ್ಟ್ ಆಗಬೇಡಿ, ಯಾವುದು ಸೌಂಡ್ಸ್ ಇಟ್ಕೋಬೇಡಿ, ಹೆಡ್ಫೋನ್ ಹಾಕ್ಕೊಳ್ರಿ, ನೀಟಾಗಿ ಕೇಳಿಸ್ಕೊಡ್ರಿ. ನೋಟ್ಸು ಪಕ್ಕದಲ್ಲಿ ಇರಬೇಕು. ಕ್ಲಿಯರ್? ಫಸ್ಟು ಬೆಟರ್ ನೀವು ನೋಟ್ಸ್ ಬರ್ಕೊಂಡೆ ವೀಡಿಯೋಸ್ ನೋಡಿ, ನಾನು ಹೇಳೋದು. ಗಾಟ್ ಇಟ್? ಇವತ್ತಿನ ಸೆಷನಲ್ಲಿ ಎಕ್ಸಸೈಸ್ ಪ್ರಾಬ್ಲಮಲ್ಲಿ 1 and 2 ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ 3 and 4 ನೋಡ್ಕೊಳ್ಳೋಣ. ಕ್ಲಿಯರ್? ಸೊ ವಿ ಶುಡ್ ಮೀಟ್ ಆನ್ ದ ನೆಕ್ಸ್ಟ್ ವಿಡಿಯೋ ಸೆಷನ್. ಥ್ಯಾಂಕ್ ಯು.